ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದೇವರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲೂ ಗುರುವೆರೆಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವತ್ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ನಮ್ಮ ಧಾರ್ಮಿಕ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಿನ್ನೆಲೆಯ ಬಗ್ಗೆ ಪೂಜ್ಯನರು ವಿವರಿಸಿಕೊಟ್ಟಿದ್ದಾರೆ. ಈ ಕಾಲಘಟ್ಟದಲ್ಲಿ ಇದನ್ನು ತಿಳಿದು ಮುಂದಿನ ಪೀಳಿಗೆಗೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಇಡೀ ಹಿಂದೂ ಸಮಾಜ ತೊಡಗುವಂಥ ಅವಶ್ಯಕತೆ ಇದೆ. ನಮ್ಮ ಧರ್ಮಸಭೆಗಳು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿಗೂ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ನಮ್ಮ ಗಣ್ಣಿಗೆ ಕಾಣಿಸುತ್ತೆ ಯಾರೋ ಮಹಾದಾನಿಗಳಿದ್ದಾರೆ, ದಾನಿಗಳು ದಾನ ಕೊಡ್ತಾರೆ, ಭಕ್ತರು ಬರ್ತಾರೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀವಿ. ಇದೇ ರೀತಿಯ ಕಾರ್ಯಕ್ರಮ ಪ್ರತಿ ಊರಿನಲ್ಲೂ ನಡೆಯುತ್ತಲ್ಲ. ಗಮನಿಸಿ ನೋಡಬೇಕು ನಾವು ಯಾವತ್ತಾದ್ರೂ ಇತಿಹಾಸವನ್ನು. ಇಷ್ಟು ವರ್ಷಗಳ ನಂತರವೂ ಕೂಡ ಈ ಹಿಂದೂ ಪರಂಪರೆ ಇಷ್ಟು ವೈಭವದಿಂದ ಇಡೀ ದೇಶದಲ್ಲಿ ಬದುಕಿದೆ ಅಂದರೆ ಅದರ ಹಿಂದೆ ಎಷ್ಟು ಶ್ರಮ ಇದ್ದಾವೆ. ಕಾರಣ ಇದೇ ದೇವಸ್ಥಾನಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಹಿಂದೂ ಪರಂಪರೆ ನಾಶ ಮಾಡಬೇಕು, ಸನಾತನ ಸಂತ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ವೇದಗಳು, ನಮ್ಮ ವೇದಾಂತಗಳನ್ನು ನಾಶ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳಾಗಿದ್ವು. ಕಳೆದ 1370ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರ ದಾಳಿಯಾಗಿದೆ ಸನಾತನ ಧರ್ಮದ ಮೇಲೆ. ಈ ಸನಾತನ ಧರ್ಮದ ನಾಶ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ. ಯಾವತ್ತಾದರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 10 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಿಚ್ಚುಗತ್ತಿ ಹಿಡಿದು ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬಾಬ್ಲೋನಿಯನ್ ಜನಾಂಗ? ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜಗತ್ತಿನ 10 ಜನಾಂಗಗಳು, 35 ಜನಾಂಗಗಳು ಸುಮಾರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂಥ 10, 20, 40, 50 ವರ್ಷದ ದಾಳಿಗಳನ್ನ ಪರಿಕೆಯ ಒಂದೇ ಒಂದು ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳು ಮಣ್ಣಲ್ಲಿ ಮಣ್ಣಾಗಿ ಹೋದು, ಇತಿಹಾಸದ ಮುಖಪುಟಗಳಿಂದ ಅಳಿಸಿ ಹೋದವು. ಇವತ್ತು ಆ ಪ್ರಾಚೀನ ಜನಾಂಗಗಳನ್ನ ನಾವು ದಿ ಡೆಡ್ ಸಿವಿಲೈಸೇಷನ್ ಅಂತ ಕರಿತೀವಿ, ಸತ್ತ ಜನಾಂಗ. ಆ ಜನಾಂಗಗಳು ಮಾತಾಡ್ತಿದ್ದಂಥ ಭಾಷೆಯನ್ನ ದಿ ಡೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ ಜನಾಂಗಗಳು ಆರಾಧಿಸಿದಂಥ ದೇವರುಗಳನ್ನ ದಿ ಡೆಡ್ ಗಾಡ್ಸ್ ಅಂತ ಕರಿತೀವಿ, ಸತ್ತ ದೇವರುಗಳು. ಯಾಕೆ? ಆ ಜನಾಂಗಕ್ಕೆ ಸೇರಿದಂಥ ಆ ದೇವರುಗಳನ್ನ ಆರಾಧಿಸ್ಲಿಕ್ಕೆ ಆ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ಜೀವ ಸಹಿತ ಜಗತ್ತಿನಲ್ಲಿ ಉಳಿದಿಲ್ಲ. ಮಣ್ಣಲ್ಲಿ ನಾಶವಾಗಿ ಹೋದವಲ್ಲ ಆ ಜನಾಂಗಗಳು. ಆದ್ರೆ ನಮ್ಮ ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, 1370ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಪರಕೀಯ ಜನಾಂಗ ಅಲ್ಲ, ಎಷ್ಟು ಪರಕೀಯ ಜನಾಂಗಗಳ ಸರಣಿ ದಾಳಿಗಳು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಇವತ್ತಿಗೂ ಧರ್ಮಾಚರಣೆ ಮಾಡ್ತೀವಿ. ಅಷ್ಟು ಯಾಕೆ? ಇದು ನಮ್ಮದೇ ದೇವಸ್ಥಾನದ ಮೇಲೆ ಟಿಪ್ಪು ಸುಲ್ತಾನನ ದಾಳಿ ಆದಾಗಲೂ ಕೂಡ ಅದನ್ನ ತಡಿಲಿಕ್ಕೆ ಮಾನವರು ನಿತ್ರೋ ಇಲ್ಲವೋ ಗೊತ್ತಿಲ್ಲ, ಭಗವಂತನಿದ್ದು ಕಾಯ್ದುಕೊಂಡಿದ್ದಾನೆ ಈ ದೇವಸ್ಥಾನವನ್ನ, ಈ ಧರ್ಮಕ್ಷೇತ್ರವನ್ನ. ಈ ಧರ್ಮ ರಕ್ಷಣೆ ಮಾಡಲಿಕ್ಕೆ ಮನುಷ್ಯರು ಪರಿಶ್ರಮ ಪಟ್ಟಿದ್ದಾರೆ. ಭಗವಂತ ಖುದ್ದು ನಿಂತು ಧರ್ಮ ರಕ್ಷಣೆಯನ್ನ ಮಾಡಿದ್ದಾನೆ. ಯಾಕೆ? ಇದು ಭಗವಂತ ಕೊಟ್ಟಂತ ಮಾತು. ಇಡೀ ಭಗವದ್ಗೀತೆಯ ಕೊನೆಯ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ನೀಡಿದಂತ ಕೊನೆಯ ಮಾತು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀ ವಿಜಯಭೂರ್ತಿ ಧ್ರುವಾನಿ ತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂತ ಭಕ್ತಾದಿಗಳಿರ್ತೀರೋ ಅಲ್ಲೆಲ್ಲ ನಿತ್ತು ಧರ್ಮ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಾನೇ ಮುಂದೆ ಬರ್ತೀನಿ ಅಂತ ಭಗವಂತ ಕೊಟ್ಟಂತ ಮಾತು. ಅಲ್ಲೆಲ್ಲ ಧರ್ಮ ಕಾರ್ಯಕ್ಕೆ ನಾನ್ ಜಯವನ್ನ ತಂದು ಕೊಡ್ತೀನಿ. ಮಾತು ಹೇಳಿದ್ದು ಸಾಮಾನ್ಯರ. ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ, ಧರ್ಮ ಕೆಲಸಕ್ಕೆ ನಾನು ಜಯವನ್ನು ತಂದು ಕೊಡ್ತೀನಿ ಹೇಳಿದ್ಯಾರು ಮಾತನ್ನ? ಭಗವದ್ಗೀತೆಯನ್ನು ಓದಿದಾಗ ನಮ್ಗೆ ಅರ್ಥ ಆಗೋದು ಸಾಮಾನ್ಯ ಮನುಷ್ಯರು ಆಡಿದಂತ ಮಾತಲ್ಲ. ಮನುಷ್ಯರು ಬರೆದಿಟ್ಟು ಹೋದಂತ ಸಾಹಿತ್ಯವಲ್ಲ, ಮನುಷ್ಯರು ಬರೆದಿಟ್ಟು ಹೋದಂತ ಪುಸ್ತಕ ಅಲ್ಲ, ಅದು ಭಗವಂತನ ನುಡಿ.
ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು, ಸೂರ್ಯನಿಗೆ ಉಪದೇಶ ಮಾಡದೆ ನೀನು ಹೇಳ್ತೀಯ, ಯಮನಿಗೆ ಉಪದೇಶ ಮಾಡದೆ ನೀನು ಅಂತ ಹೇಳ್ತೀಯ, ಯಾವ್ದ್ಯಾವ್ದೋ ಸಂಖ್ಯಾ ಯೋಗಗಳನ್ನ ಹೇಳ್ತೀಯ, ಇದರೆಲ್ಲ ಸೃಷ್ಟಿಕರ್ತ ಮೂಲ ನಾನೇ ಅಂತ ಹೇಳ್ತೀಯ. ಜಗತ್ತಿನಲ್ಲಿ ಯಾವುದೂ ಜಡವಸ್ತು ಇಲ್ಲ, ಎಲ್ಲಾ ವಸ್ತುಗಳಲ್ಲೂ ಚೈತನ್ಯ ತುಂಬಿ ನಿಂತಿರುವಂತ ಚೈತನ್ಯ ಮೂರ್ತಿ ನಾನೇ ಅಂತ ಬೇರೆ ಹೇಳ್ಕೊಂತೀಯ. ನೀನ್ ಯಾರು? ಇಷ್ಟೆಲ್ಲ ಉಪದೇಶ ನನಗೆ ಮಾಡದಲ್ಲ, ನೀನ್ ಯಾರಪ್ಪ ಈ ಮಾತನ್ನು ಹೇಳ್ತಿರೋದು ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡಿದಾಗ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನವನ್ನು ತೋರಿದಂತ ವಿರಾಟ ಸ್ವರೂಪದಲ್ಲಿ ನಿಂತಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತೆ ಹೇಳಿದ್ಯಾರು? ಅಹಂ ಆತ್ಮ ಗುದಾಕೇಶ ಸರ್ವಭೂತಶ ಸ್ಥಿತ ಆಮಾದಿಶ್ಯ ಮಧ್ಯಂಚ ಭೂತಾನಮಂತೇವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿಬಿಡುವಂತ ಅರ್ಜುನನ ಮೂಲಕ ಕೃಷ್ಣ ಉಪದೇಶ ಮಾಡಿದ್ರು. ನಾನು ಭಗವಂತನಿತ್ತು ಮಾತನ್ನ ಕೊಟ್ಟಿದ್ದೀನಿ, ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ. ಭಗವಂತ ಧರ್ಮ ರಕ್ಷಣೆಗೆ ನಿಂತಿರಬೇಕಾದ್ರೆ ನಮ್ಮ ಕೆಲಸ ಯಾವುದು? ಕೃಷ್ಣನೇ ಹೇಳಿದ್ದಾರೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಪಾರ್ಥ, ಅರ್ಜುನ, 3 ಲೋಕಗಳಲ್ಲೂ ನಾನು ಮಾಡಬೇಕಾಗಿರುವಂತ ಕೆಲಸ ಯಾವುದು ಇಲ್ಲಪ್ಪ. ನಾನು ಎಲ್ಲ ಬಂಧಗಳನ್ನ ಮೀರಿ ನಿಂತವನು, ನನಗೆ ಗುಣಗಳು, ನಾನು ತ್ರಿಗುಣಾತೀತನು, ಎಲ್ಲವನ್ನು ಮೀರಿ ನಿಂತಂತ ನಾನು ಯುಗ ಯುಗಕ್ಕೂ ಅವತರಿಸಿ ಬರ್ತೀನಿ ಭೂಮಂಡಲದಲ್ಲಿ. ಯಾಕೆ? ಮನುಷ್ಯ ಪಾರ್ಥ ಸರ್ವಶಃ, ನಾನು ಮಾಡಿದ್ದನ್ನ ನೋಡಿ ಮನುಷ್ಯರು ಮಾಡ್ತಾರೆ. ಅಕಸ್ಮಾತ್ ನಾನು ಧರ್ಮ ರಕ್ಷಣೆಗೆ ಮುಂದೆ ಬರಲಿಲ್ಲ, ನಾನು ಧರ್ಮದ ಕೆಲಸ ಮಾಡಲಿಲ್ಲ ಅಂದ್ರೆ ಭಗವಂತನೇ ಧರ್ಮದ ಕೆಲಸ ಮಾಡಲಿಲ್ಲ, ಮನುಷ್ಯರಾಗಿ ನಾವ್ಯಾಕೆ ಮಾಡಬೇಕು ಅಂತ ಮನುಷ್ಯರು ಸುಮ್ಮನಾಗ್ಬಿಡ್ತಾರಪ್ಪ. ಆ ಮಾನವರಿಗೆ ಧರ್ಮ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ಲಿಕ್ಕೆ ನಾನು ಯುಗ ಯುಗಕ್ಕೂ ಅವತರಿಸಿ ಬಂದು ಧರ್ಮ ಕಾರ್ಯ ಮಾಡ್ತೀನಿ ಅಂತ ಕೃಷ್ಣ ಕೊಟ್ಟಂತ ಉಪದೇಶ. ನಿಮ್ಮ ಧರ್ಮ ಕಾರ್ಯಕ್ಕೆ ನಾನು ಜಯ ತಂದು ಕೊಡ್ತೀನಿ, ನೀವು ಧರ್ಮದ ಹಾದಿನಲ್ಲಿ ನಡೀರಿ ಸಾಕು. ಕೃಷ್ಣನ ಉಪದೇಶ, ಕೃಷ್ಣನ ಮಾರ್ಗದರ್ಶನ, ಭಗವಂತ ಕೊಟ್ಟಂತ ಆ ಮಾರ್ಗದರ್ಶನದಲ್ಲಿ ನಡೆಯುವಂತ ಅವಶ್ಯಕತೆ ಇವತ್ತು ನಮಗಿದೆ. ಧರ್ಮ ರಕ್ಷಣೆಯ ಹಾದಿ, ಧರ್ಮದ ಕೆಲಸವನ್ನ ಮಾಡ್ತಾನೆ ಜೀವನ ಬದುಕಬೇಕು ನಾವು. ಈಶಾವಾಸಿ ಉಪನಿಷತ್ತಿನ 2ನೇ ಮಂತ್ರ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷ ಶತಗುಂ ಸಮಾಹ. ಮನುಷ್ಯ 100 ವರ್ಷ ಬದುಕಬೇಕು ಜಗತ್ನಲ್ಲಿ, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರಲ್ಲ ಹಿರಿಯರು. 100 ವರ್ಷ ಬದುಕಪ್ಪ ಸುಖವಾಗಿ. 100 ವರ್ಷ ಹೇಗೆ ಬದುಕಬೇಕು? ಕುರುವನ್ನೇವೇಹ ಕರ್ಮಾಣಿ, ಧರ್ಮ ಕರ್ಮವನ್ನ ಮಾಡ್ತಾ 100 ವರ್ಷ ಬದುಕಬೇಕು, ಅದು ಸಾರ್ಥಕ 100 ವರ್ಷದ ಜೀವನ. ಅಂತ ಜೀವನ ಬದುಕುವಂತ ಪ್ರೇರಣೆಯನ್ನ ತೊಡೋಣ, ಧರ್ಮಕ್ಕೋಸ್ಕರ ಕೆಲಸ ಮಾಡೋಣ, ಧರ್ಮ ರಕ್ಷಣೆಗೋಸ್ಕರ. ನನ್ನ ನಿಮ್ಮ ಪೂರ್ವಿಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ರು, ಆ ಧರ್ಮ ಇವತ್ತು ನಮ್ಮ ಕೈಗೆ ಬಂದು ಸೇರಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಪರಶುರಾಮರು ನಿಂತು ಯಾವ ಇಡೀ ತುಳುವ ಸಂಸ್ಕೃತಿಯನ್ನು ನಾವು ಪರಂಪರೆಯನ್ನು ಮುಂದುವರಿಸ್ತಿದ್ದೀವಲ್ಲ, ಇದೇ ತುಳುನಾಡಿನ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದಂತ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಂತಾಗ ಧರ್ಮದ ಉದ್ಭವ, ಧರ್ಮದ ಉದ್ದೀಪನ ಈ ಒಂದು ಕ್ಷೇತ್ರದಿಂದ ಆಗಬೇಕು ಅಂತ ತುಳುನಾಡಿನ ಕ್ಷೇತ್ರವನ್ನೇ ಸ್ಥಾಪನೆ ಮಾಡಿದಷ್ಟೇ ಅಲ್ಲದೆ, ಇದೇ ಮಧೂರಿನ ಇದೇ ಇತಿಹಾಸದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಮಾತು, ಪರಶುರಾಮರು ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿ ತಮ್ಮ ದರ್ಶನವನ್ನು ಕೊಟ್ಟು ಇಲ್ಲಿ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ ಅಂತ. ಆ ಪರಶುರಾಮರು ಹೇಳಿದಂತ ಮಾತು, ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನುಹು ಇದಂ ಬ್ರಾಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ಯುದ್ಧ ಮಾಡ್ತೀರಾ? ಬನ್ನಿ ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟಂತ ಆ ಮಾತನ್ನ ಪ್ರೇರಣೆಯಾಗಿ ಹಿಡಿದು ಅಂದಿನಿಂದ ಇಂದಿನ ಕಾಲದವರೆಗೂ ಧರ್ಮ ರಕ್ಷಣೆಯನ್ನ ನನ್ನ ನಿಮ್ಮ ಪೂರ್ವಿಕರು ಮಾಡಿ ಬಂದಿದ್ದಾರಲ್ಲ. ಧರ್ಮ ಪರಂಪರೆ, ಧರ್ಮ ಜ್ಞಾನ, ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಮನುಷ್ಯರು ಬಿಡಿ. ಭಗವಂತ ಧರೆಗಿಳಿದ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಶರಾಶದ ಮೇಲೆ ಭೀಷ್ಮ ಪಿತಾಮಹರು ಮಲಗಿದ್ದಾರೆ. ಅದನ್ನು ನೋಡಿದಂತ ಕೃಷ್ಣನ ಬಾಯಿಂದ ಬಂದಂತ ಉದ್ಗಾರ ಶ್ರೀವ್ಯಾಸರು ಬರೀತಾರೆ, ತಸ್ಮಿನ್ ಅಸ್ತಂಗತೆ ಭೀಷ್ಮೆ ಪಾಂಡವಾನಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮಹರು. ಅಲ್ಲಿ ಭೀಷ್ಮರು ಮಾತ್ರ ಸಾಯ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪಾಂಡುಕುಲದ ಕುರುವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ದರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮ ಪಿತಾಮಹರ ಪದದಲ್ಲದಲ್ಲಿ ಕೂತು ಅವರ ಹತ್ರ ಇರುವಂತ ಜ್ಞಾನ ಭಂಡಾರವನ್ನ ಸ್ವೀಕರಿಸಿ ಬನ್ನಿ ಅಂತ ಕೃಷ್ಣ ಪರಮಾತ್ಮ ಪಾಂಡವರನ್ನ ಕಳಿಸಿದ್ರು. ಆಗ ಪಾಂಡವರು ಭೀಷ್ಮ ಪಿತಾಮಹರ ಪದದಲ್ಲದಲ್ಲಿ ಕೂತು ಕೈ ಮುಗಿದು ಧರ್ಮ ಜ್ಞಾನವನ್ನ ಬೇಡಿದಾಗ ಭೀಷ್ಮ ಪಿತಾಮಹರು ಕೊಟ್ಟಂತ ಧರ್ಮ ಜ್ಞಾನ, ತಮ್ಮ ಕೊನೆ ಕ್ಷಣಗಳಲ್ಲಿ ಆಡಿದಂತ ಮಾತು, ಅದನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ ದೇಶದ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಪ್ರತಿನಿತ್ಯ ಪಠಿಸ್ತಾರೆ.
ನೆರವೇರಿಸ್ತಾ ಇದ್ದೀವಿ. ಭಗವಂತ ತೊಟ್ಟಂತ ಸಂಕಲ್ಪ ಧರ್ಮ ಪರಂಪರೆ ರಕ್ಷಣೆ ಆಗಬೇಕು. ಮತ್ತೊಬ್ಬರ ದೇಹ ತ್ಯಾಗ ಬಿಡಿ, ಕೃಷ್ಣನ ಅವತಾರ ಸಮಾಪ್ತಿ. 104 ವರ್ಷ ಆಗಿದೆ ಶ್ರೀಕೃಷ್ಣ ಪರಮಾತ್ಮರಿಗೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿ ಆಗಬೇಕು. ಆಗ ಕೃಷ್ಣ ಉದ್ಧವನನ್ನು ಕರೆದು ಹೇಳ್ತಾರೆ, ಉದ್ಧವ, ಇನ್ನು 6 ತಿಂಗಳುಗಳಲ್ಲಿ ನನ್ನ ಅವತಾರ ಸಮಾಪ್ತಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ಹತ್ರ ಇರುವಂಥ ಧರ್ಮಜ್ಞಾನ ಸಾಯುವಂತಿಲ್ಲ. ನನ್ನಲ್ಲಿರುವಂಥ ಸಮಸ್ತ ಧರ್ಮಜ್ಞಾನವನ್ನು ನಿನಗೆ ದಾರಿ ಎರೆದು ಕೊಡ್ತೀನಿ. ನಿನಗೆ ಕೊಟ್ಟಂಥ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ತುಕೊಂಡು ಬದರಿ ಆಶ್ರಮಗಳಿಗೆ ಹೋಗು. ಹಿಮಾಲಯದಿಂದ ಗಂಗೆ ಹರಿದು ಬಂದ ಹಾಗೆ ಬದರಿ ಆಶ್ರಮದ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ಭಾರತದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಕೊಟ್ಟಂತ ಪ್ರೇರಣೆ. ತನ್ನ ಅವತಾರ ಸಮಾಪ್ತಿಗೂ ಮುಂಚೆ ಮಾಡಿದಂಥ ಕೊನೆ ಉಪದೇಶಗಳಲ್ಲಿ ಒಂದು ಉದ್ಧವ ಗೀತೆ ಉಪದೇಶ ಉದ್ಧವನಿಗೆ. ಆ ಸಂದರ್ಭದಲ್ಲಿ ಯಾಕೆ ಒಂದು ತುಡಿತ, ಈ ಪರಂಪರೆ ಉಳಿಬೇಕು, ಈ ಸಂಸ್ಕೃತಿ ಬದುಕಬೇಕು, ಈ ಧರ್ಮ ಜೀವಂತವಾಗಿರಬೇಕು. ಆ ಒಂದು ತುಡಿತಕ್ಕೋಸ್ಕರ, ಆ ಒಂದು ತುಡಿತದಿಂದ ಈ ಧರ್ಮವನ್ನು ಉಳಿಸಿ ಇಷ್ಟು ಶತಮಾನಗಳ ನಂತರವೂ ಧರ್ಮವನ್ನು ಜೀವಂತವಾಗಿಟ್ಟುಕೊಂಡು ಬಂದಿದ್ದಾರೆ. ಅದರ ಉತ್ತರಾಧಿಕಾರಿಗಳಾಗಿ ಇವತ್ತು ನಾವಿಲ್ಲಿ ಕೂತಿರೋದು. ನಮ್ಮ ವೇದಾಂತಗಳ ವಾರಸುದಾರರು ನಾವುಗಳು. ನಮ್ಮ ಮಠ ಮಂದಿರಗಳನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೂ ಧರ್ಮದಲ್ಲಿ